ಆತ್ಮೀಯ ಪಾಲಕರೇ, ತಮಗೆಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಶೈಕ್ಷಣಿಕ ಪ್ರತಿಷ್ಠಾನ ಮತ್ತು ವಿಶ್ವ ವಿಜೇತ ಕೃಷಿ ಪಾರಂಪರಿಕ ರಾಜವಿದ್ಯೆಗಳ ವಿದ್ಯಾಕೇಂದ್ರ ಗಜೇಂದ್ರಗಢದ ವತಿಯಿಂದ ಸುಮಾರು 4 ವರ್ಷಗಳ ಕಾಲ ನಾವು ಒಂದು ಮಕ್ಕಳಲ್ಲಿ ಸೂಕ್ತ ಮನಸ್ಸನ್ನು ಜಾಗೃತಿಗೊಳಿಸ್ತಕ್ಕಂಥ ಮತ್ತು ಅವರ ಇಂದ್ರಿಯಗಳನ್ನು ಒಂದು ಪಂಚೇಂದ್ರಿಯಗಳಲ್ಲಿ ಒಂದು ಸರಿಯಾದ ಚೇತನವನ್ನು ತುಂಬತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಸೊ ಅದರೊಳಗಡೆ ಗಾಂಧಾರಿ ವಿದ್ಯೆ ಅಂತ ಒಂದು ಋಷಿಪರಿಣಿತ ರಾಜವಿದ್ಯೆಯನ್ನು ನಾವು ಈ ವರ್ಷ ನಮ್ಮ ಗಜೇಂದ್ರಗಢ ನಗರದ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಈಗ ಗಾಂಧಾರಿ ವಿದ್ಯೆ ತಾವೆಲ್ಲರೂ ಕೇಳಿರ್ಬೋದು. ಸೊ ಗಾಂಧಾರಿ ವಿದ್ಯೆ ಏನಪ್ಪ ಅಂತಂದರೆ, ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಸೂಕ್ತ ಮನಸ್ಸನ್ನು ನಾವು ಕುಂಡಲಿ ಜಾಗೃತಿ ಮಾಡೋ ಮುಖಾಂತರ ಪ್ರಾಣಾಯಾಮ, ಯೋಗ, ವ್ಯಾಯಾಮಗಳನ್ನು ಮಾಡೋ ಮುಖಾಂತರ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸ್ತಾ ಇದ್ದೀವಿ. ಸೊ ಈ ಜಾಗೃತಗೊಳ್ಳೋದ್ರಿಂದ ತಮ್ಮ ಮಕ್ಕಳಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯೋಜನಗಳು ಆಗ್ತಾ ಇದೆ. ಸೊ ಈಗಿನ ಒಂದು ಕಲಿಯುಗ ಕಾಲದಲ್ಲಿ ತಾವು ನೋಡ್ತಾ ಇದ್ದೀರಿ, ಮಕ್ಕಳಲ್ಲಿ ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಆಸಕ್ತಿ ತೋರಿಸಲ್ಲ, ವಿದ್ಯೆಯಲ್ಲಿ ಶೈಕ್ಷಣಿಕ ಪ್ರಗತಿಯಲ್ಲಿ ತುಂಬ ಹಿಂದೆ ಉಳಿದಿರ್ತಾ ಇರ್ತಾರೆ. ಸೊ ಅಂಥ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಯೋಗಾಭ್ಯಾಸ, ಪ್ರಾಣಾಯಾಮಗಳನ್ನು ನಿತ್ಯ ನಿರಂತರ ನಾವು ಕಲಿಸೋ ಮುಖಾಂತರ ಆ ಸೂಕ್ತ ಮನಸ್ಸನ್ನು ಜಾಗೃತಿಗೊಳಿಸಿದಾಗ ನಿಮ್ಮ ಮಕ್ಕಳಲ್ಲಿ ಸದಾ ಲವಲವಿಕೆ ಇರುತ್ತೆ, ಆತ್ಮವಿಶ್ವಾಸ ತುಂಬಿರುತ್ತೆ, ಸಂಕಲ್ಪ ಮನೋಭಾವನೆ ಬರುತ್ತೆ. ಸಂಕಲ್ಪ ಮನೋಭಾವನೆ ಅಂದರೆ ತುಂಬ ಒಂದು ಅಚ್ಚರಿಯಾದಂಥದ್ದೊಂದು. ನಿಮ್ಮ ಮಕ್ಕಳು ನೀವೇನು ಅಂದ್ಕೊಂಡಿರ್ತೀರಿ ಅದು ನಿಮ್ಮ ಮಕ್ಕಳಲ್ಲಿ ಆಗ್ತಾ ಇರುತ್ತೆ, ನೀವೇನು ಅಂದ್ಕೋತೀರಿ ಅದು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರುತ್ತೆ, ಸಂಕಲ್ಪ ಕಾರ್ಯಗಳಾಗ್ತಾ ಇರುತ್ತೆ. ಸೊ ಈ ಥರನಾದಂಥ ಪ್ರಯೋಜನಗಳನ್ನು ಈ ಒಂದು ಗಾಂಧಾರಿ ವಿದ್ಯೆ ಮುಖಾಂತರ ನಾವು ನಿಮ್ಮ ಮಕ್ಕಳಲ್ಲಿ ತರ್ತಾ ಇದ್ದೇವೆ. ಇದೇ ಏಪ್ರಿಲ್ 24ರಿಂದ ನಮ್ಮ ಗಜೇಂದ್ರಗಢದ ಮೈಸೂರು ಮಠದಲ್ಲಿ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಎಲ್ಲ ಆತ್ಮೀಯ ಪಾಲಕರು, ಪೋಷಕರು, ವಿದ್ಯಾರ್ಥಿ ದಿಸೆಯಿಂದ ನಮ್ಮ ಮಕ್ಕಳನ್ನು ನಮ್ಮ ಒಂದು ವಿಶ್ವ ವಿಜೇತ ಋಷಿಪರಿಣಿತ ರಾಜವಿದ್ಯೆಗಳ ಪ್ರತಿಷ್ಠಾನಕ್ಕೆ ನಮ್ಮ ಮಕ್ಕಳನ್ನು ಕಳಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಸೊ 3 ಬ್ಯಾಚ್ಗಳಲ್ಲಿ ನಡೀತಾ ಇದೆ. 10 ದಿನ ಈ ಒಂದು ಬ್ಯಾಚು 10 ದಿನಗಳಲ್ಲಿ ನಡೆಯುತ್ತೆ. ಒಂದು ಗಾಂಧಾರಿ ವಿದ್ಯೆ, ಒಂದು 10 ಬ್ಯಾಚ್ ನಡೆಯುತ್ತೆ ನಮಗೆ. ಸೊ ಇಲ್ಲಿ ಮೊದಲಿಗೆ ಯಾರು ಬರ್ತಾರೆ, ಮೊದಲನೇ ಬ್ಯಾಚ್ವರೆಗೆ 50% ಒಂದು ಆಫರನ್ನು ಇಟ್ಟಿದ್ದೇವೆ. ಅತಿ ಬೇಗ ಯಾರು ಈ ಒಂದು ಆಫರನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ.